ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ಸಂಪೂರ್ಣವಾದ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ನೀಡುತ್ತಿದ್ದೇನೆ. ಇವತ್ತು ಈಗಾಗಲೇ 8 ಏಪ್ರಿಲ್ 2025ರಲ್ಲಿ ತಾವು ಸಂಪೂರ್ಣವಾದ ರಿಸಲ್ಟನ್ನು ಕಂಡುಕೊಂಡ್ರಿ. ಯಾರು ಫೇಲ್ ಆದ್ರಿ, ಯಾರು ಫೇಲ್ ಆಗಿಲ್ಲ, ಯಾರು ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರಿ, ಎಷ್ಟು ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದೀರಾ, ಎಲ್ಲದೂ ಕೂಡ ಡಿಸೈಡ್ ಆಗಿಬಿಡ್ತಲ್ವ. ಈಗ ಒಂದು ಕೆಲಸ ಮಾಡಬೇಕು, ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಕೂತ್ಕೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡು ಅಂಕಗಳನ್ನು ಬರ್ಕೊಂಡು ಯಾವ ಅಂಕಗಳು ಕಡಿಮೆ ಇದ್ದಾವೋ ಯಾವ ಸಬ್ಜೆಕ್ಟು ಮಾರ್ಕ್ಸು ಕಡಿಮೆ ಇದ್ದಾವೋ ಆ ಎಲ್ಲ ಸಬ್ಜೆಕ್ಟನ್ನು ಎಕ್ಸಾಮ್ 2ನಲ್ಲಿ ಕಟ್ಕೊಂಡು ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಅದನ್ನು ಅರ್ಥ ಆಗತ್ತೆ ರೀ. ಈಗ ಇಂಗ್ಲೀಷಲ್ಲಿ 50 ಬಂದಿರುತ್ತೆ ಸರ್, ನಾನು ಎಲಿಜಿಬಲ್ ಇದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ. 60-70 ಮಾರ್ಕ್ಸ್ ತೆಗಿತೀನಿ ನಾನು ಇಂಗ್ಲೀಷಲ್ಲಿ ಅಂಥ ವಿದ್ಯಾರ್ಥಿಗಳು ಮತ್ತೊಮ್ಮೆ ಇಂಪ್ರೂವ್ಮೆಂಟಿಗಾಗಿ ಎಕ್ಸಾಮನ್ನು ಕಟ್ಟಿಕೊಳ್ಳಬಹುದು. ಎಕ್ಸಾಮು ಬಹಳ ದೂರ ಇಲ್ಲ. ಇದೇ ತಿಂಗಳು 24ನೇ ತಾರೀಕು ನಿಮ್ಮ ಎಕ್ಸಾಮ್ 2 ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ NC ಅಂತ ಬಂದಿದೆಯೋ ಮಾರ್ಕ್ಸ್ ಕಾರ್ಡಿನ ಮೇಲೆ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ಎಕ್ಸಾಮ್ 2ಅನ್ನು ಕಟ್ಕೊಳ್ಳೋದು ಮರೆಯಬೇಡಿ. ಎಕ್ಸಾಮ್ 2 ಡೇಟ್ ಯಾವಾಗ, ಕೊನೆಯ ಡೇಟ್ ಯಾವಾಗ ಎಲ್ಲದೂ ಕೂಡ ಈ 8ನೇ ತಾರೀಕು ಇವತ್ತಿನಿಂದಲೇ ಎಕ್ಸಾಮ್ 2 ಕಟ್ಬೋದು ತಾವುಗಳು. ಆಯಿತಾ, ನಿಮ್ಮ ಪ್ರಾಂಶುಪಾಲರನ್ನು ತಾವುಗಳು ಕಾಣಬೇಕಾಗತ್ತೆ. ಬನ್ನಿ ಸರ್, ಈಗ ಎಕ್ಸಾಮ್ 2 ಟೈಮ್ ಟೇಬಲನ್ನು ನೋಡೋಣ. 24/4 ಇದೇ ತಿಂಗಳ 24ನೇ ತಾರೀಕು ಎಲ್ಲರಿಗೂ ಕೂಡ ಕನ್ನಡ ಎಕ್ಸಾಮ್ ಇರುತ್ತೆ. ಕ್ಲಿಯರ್? ಬೆಳಗಿನ ಜಾವದಲ್ಲೇ ಇರುತ್ತೆ, 10 ಗಂಟೆಯಿಂದ 1 ಗಂಟೆ. ಅರಬಿಕ್ ಕೂಡ ಇರುತ್ತೆ 24ನೇ ತಾರೀಕು. 25ನೇ ತಾರೀಕು ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಬಯೋ ಇರುತ್ತೆ. ಬಯೋ ಅಂದರೆ ಜೀವಶಾಸ್ತ್ರ ಅಂತ, ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ಅಂತ. ಆಯಿತಾ, ಸಂಖ್ಯಾಶಾಸ್ತ್ರ ಅಂತ ಯಾವುದು ಇದು ಅರ್ಥ ಆಗುತ್ತೆ ಎಲ್ಲರಿಗೂ. ಆಯಿತಾ, 26ನೇ ತಾರೀಕು ಸಾಟರ್ಡೆ ಹಿಸ್ಟ್ರಿ ಎಕ್ಸಾಮ್ ಇರುತ್ತೆ, ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ. ಕಲಾ ವಿಭಾಗದವರು, ಆರ್ಟ್ಸ್ನವರು ಹಿಸ್ಟ್ರಿ ಎಕ್ಸಾಮ್ ಬರೀತಾರೆ. ಸೈನ್ಸ್ ವಿದ್ಯಾರ್ಥಿಗಳು ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಎಕ್ಸಾಮನ್ನು ಬರೀತಾರೆ. 27 ರಜೆ ಇರುತ್ತೆ. 28ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ ಜಿಯೋಗ್ರಫಿ, ಸೈಕಾಲಜಿ, ಕೆಮಿಸ್ಟ್ರಿ, ಬೇಸಿಕ್ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. 28ನೇ ತಾರೀಕು ಮಂಡೇ ನೋಡಿ, 28ಕ್ಕೆ ಜಿಯೋಗ್ರಫಿ, ಸೈಕಾಲಜಿ, ಕೆಮಿಸ್ಟ್ರಿ, ಬೇಸಿಕ್ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. 29ಕ್ಕೆ 29/4 ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಅದು ನನ್ನ ಎಕ್ಸಾಮೇ ಸರ್. ಯಾರಿಗೇನು ಬರಲು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಆಗಿದೆ. ಗ್ರಾಮರಿಂದ ಹಿಡಿದು ಪ್ರತಿಯೊಂದು ಮತ್ತೆ ಅಪ್ಲೋಡ್ ಮಾಡಿ ಅಂತ ಕೇಳಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮೆಟೀರಿಯಲ್ ಇದೆ, ಹೋಗಿ ಪ್ಲೇಲಿಸ್ಟಲ್ಲಿ ಕೂತ್ಕೊಂಡು ಒಂದು 10 ವೀಡಿಯೋ ನೋಡಿದರೆ ಸಾಕು ಸರ್, ದಾಟಿಸ್ಬಿಡ್ತೀರ 60. ಇಷ್ಟಂತೂ ಫಿಕ್ಸು, ಆದರೆ ಬರೆದು ಕಲಿಬೇಕು. ಎನಿಹೋ ಆಯಿತಾ, ಇದೇ ತಿಂಗಳ 29ನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ 29. ಮುಂದಿನ ತಿಂಗಳು 1ನೇ ತಾರೀಕು ನಿಮಗೆ ಆಯಿತಾ ಹಾಲಿಡೇ ಇರುತ್ತೆ, 30ಕ್ಕೂ ಹಾಲಿಡೇ ಇರುತ್ತೆ. ನೆಕ್ಸ್ಟು 2ನೇ ತಾರೀಕು ಲಾಜಿಕ್ಕು, ಬಿಸ್ನೆಸ್ ಸ್ಟಡೀಸ್ ಅಂದರೆ ನಿಮ್ಮ ವ್ಯವಹಾರ ಅಧ್ಯಯನ ಅಂತ, ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ. ನಂತರದಲ್ಲಿ ಎಜುಕೇಷನ್ ಇರುತ್ತೆ. ಆಯಿತಾ, ನಂತರದಲ್ಲಿ ಹೋಮ್ ಸೈನ್ಸ್ ಎಕ್ಸಾಮ್ ಕೂಡ ಅವತ್ತೇ 2ನೇ ತಾರೀಕು ಇರುತ್ತೆ. 3ನೇ ತಾರೀಕು ಸೋಷಿಯಾಲಜಿ, ಜಿಯಾಲಜಿ. ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಗಣಕ ವಿಜ್ಞಾನ. ಆಯಿತಾ, ನಂತರದಲ್ಲಿ 4ನೇ ತಾರೀಕು ಸಂಡೇ ಹಾಲಿಡೇ. ಮಂಡೇ ಎಕನಾಮಿಕ್ಸ್ ಎಕ್ಸಾಮ್ ಇರುತ್ತೆ 5ನೇ ತಾರೀಕು ಮುಂದಿನ ತಿಂಗಳು. ಅಂದರೆ ಎಕನಾಮಿಕ್ಸ್ ಅಂದರೆ ಏನಂತೀರ ಸರ್ ತಾವುಗಳು, ಎಕನಾಮಿಕ್ಸಿಗೆ ಏನಂತ ಕರಿತೀರಪ್ಪ, ಹೀಗಾಗ್ಬಿಡುತ್ತೆ. ಆಯಿತಾ, ಹೇಳಿ ನೀವೇ. ಆಯಿತಾ, 6ನೇ ತಾರೀಕು ಎಲ್ಲರಿಗೂ ಕೂಡ ಆಪ್ಷನಲ್ ಕನ್ನಡ ಇರುತ್ತೆ. ನಂತರದಲ್ಲಿ ಅಕೌಂಟೆನ್ಸಿ ಎಕ್ಸಾಮ್ ಕೂಡ ಇರುತ್ತೆ ಸಂಖ್ಯಾ. ನಂತರದಲ್ಲಿ 7/5/2025 ಹಿಂದಿ ಎಕ್ಸಾಮ್ ಇರುತ್ತೆ. 8ನೇ ತಾರೀಕು ಲಾಸ್ಟ್ ಐ ಥಿಂಕು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್ ಎಕ್ಸಾಮ್. ಈ ರೀತಿಯಾಗಿ ಎಲ್ಲರಿಗೂ ಕೂಡ ಎಕ್ಸಾಮ್ಸ್ ಇರ್ತವೆ ಸರ್. ದಯವಿಟ್ಟು ಅರ್ಥಶಾಸ್ತ್ರ ಅಂತ ಎಕನಾಮಿಕ್ಸ್ ಅಂದರೆ ನೆನಪು ಬಂತಾಯ್ತಾ, ಹೀಗಾಗ್ಬಿಡುತ್ತಪ್ಪ. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಎಕ್ಸಾಮ್ 2ಗೆ ರೆಡಿ ಆಗ್ತೀರಾ? ಎಕ್ಸಾಮ್ 2ಗೆ ರೆಡಿ ಆಗಬೇಕು. ಒಳ್ಳೆ ಅಂಕಗಳನ್ನು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಮಾಡಿಸ್ಕೋಬೇಕು ಅನ್ನೋದು ಕನಸಿದ್ರೆ ದಯವಿಟ್ಟು ಎಕ್ಸಾಮ್ 2 ಕಟ್ಟಿ ಕಣ್ಣು ಮುಚ್ಚೋದ್ರೊಳಗೆ ಎಕ್ಸಾಮ್ ಬಂದಿರುತ್ತೆ ಸರ್. ಕೈಗೆ ಮಾರ್ಕ್ಸ್ ಕಾರ್ಡ್ ಕೂಡ ಬಂದಿರುತ್ತೆ, ಎಕ್ಸಾಮು ಮುಗಿದೋಗಿರುತ್ತೆ. ಬರೀ ಎಕ್ಸಾಮ್ ಕಟ್ಟೋದೊಳಗೆ ಎಕ್ಸಾಮ್ ಸರ್, 1 ವಾರ ಬಿಟ್ಟರೆ ಎಕ್ಸಾಮ್ ರೀ. ಇದಕ್ಕೆ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಶ್ರಮ ಪಡಿ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಆಯಿತಾ, ಧನ್ಯವಾದಗಳು. ಪ್ರೀತಿಯ ಪೋಷಕರೇ, ಈ ಟೈಮ್ ಟೇಬಲ್ಲು ಆಯಿತಾ ನಿಜವಾಗಿಯೂ ಹೆಲ್ಪ್ ಆಗುತ್ತೆ. ಬರೆದಿಟ್ಕೊಂಡು ಯಾವ ಸಬ್ಜೆಕ್ಟು ಯಾವತ್ತಿದೆ ಎಂದು. ಆಯಿತಾ, ಮಗುಗೆ ಭಾಳ ತಲೆ ತಿನ್ನಬೇಡಿ, ಚೆನ್ನಾಗಿ ಓದಿ, ನಿನ್ನ ಭವಿಷ್ಯ ನೀನು ರೂಪಿಸ್ಕೋ ಅಂತ ಹೇಳಿ ಕೈ ಬಿಡಿ. ಧನ್ಯವಾದಗಳು.